ಪವರ್ ಕಟ್ ಆಯ್ತು. ಕೇಳಿಸ್ತೀಯಾ ಈಗ? ಸ್ಕ್ರೀನ್ ಶೇರ್. ಬಾವ ಸಂಧ್ಯಾ ಬಂದಿದ್ದಿ, ಶ್ವೇತಾ ಅಂಜನಾ, ವರುಣವಿ, ಮದ್ವೇಷ, ಬೇರೆ ಯಾರು, ಚಿನ್ಮಯಿ. ಸರಿ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಯಾರಿಗೆಲ್ಲ ತಿಳಿಯೋದು? ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಯಾರಿಗೆ ತಿಳಿಯೋದು? ಇದರಲ್ಲಿ ಚಿನ್ಮಯಿ. ಸೂಪರ್. ಬೇರೆ ಯಾರಿಗೆ ತಿಳಿಯೋದು? ಲಕ್ಷ್ಮಿ ಅಷ್ಟಕ ಸ್ತೋತ್ರ ಎಲ್ಲಾರಿಗೂ ಓದ್ತಾ? ಚಿನ್ಮಯಿ ಮತ್ತು ಬಿಟ್ಟು ಎಲ್ಲಾರಿಗೂ ಓದ್ತಾ ಇದು? ಸರಿ, ಪರವಾಗಿಲ್ಲ. ಮತ್ತೆ ನಾವ್ ಯಾವಾಗಲೂ ಮಾರಾಮಾರಿ ಮಾಡೋಣ. ಸೊ ಎಲ್ಲಾರು ಇನ್ನೊಂದು ಹೇಳ್ತಾನೆ, ಈ ಶ್ಲೋಕ ಈ ಒಂದು PDF ಇದಲ್ಲವಾ, ನಾವು ಬಂದು ಈಗ ಆಲ್ಮೋಸ್ಟ್ 99 ಸ್ಲೈಡ್ಸ್ ಬಂದಿರ್ತು. ಸರಿಯಾ? ನಾ ಇದನ್ನ ಅಪ್ಲೋಡ್ ಮಾಡಿರ್ತಾನೆ. ಎಲ್ಲ ಶ್ಲೋಕಗಳು ಇದೆ ಒಂದೇ PDF ಇದೆ. ನಾವು ಒಂದು ಕ್ಲಾಸ್ ಬಂದು ನಾವು ಇದನ್ನ ರಿವೈಸ್ ಮಾಡೋಣ ಫುಲ್ಲಾವೇ. ನೆಕ್ಸ್ಟ್ ಬಂದು ನಾವು ಬುಧವಾರ ಪೇರೆಂಟ್ಸ್ ಮೀಟಿಂಗ್ ಹಂಗ ಹಾಕಿದ್ದೇವೆ, ಅದನ್ನೆಲ್ಲ ಮಾತಾಡಿದ್ದಾನೆ. ಸ್ತೋತ್ರಗಳು ಕೊಂಚ ಫೋಕಸ್ ಮಾಡ್ಬೇಕು ನಾವು. ಸರಿಯಾ? ಎಲ್ಲಾರು ಕಂಫರ್ಟಬಲ್ ಆಗಿರ್ಬೇಕು. ಎಲ್ಲಾರನೇ ಇದಲ್ಲಿರೋ ಎಲ್ಲಾ ಶ್ಲೋಕನು ಫ್ಲೂಯೆಂಟ್ ಹೇಳ ಮಾರಿ ನಾವು ಪ್ರಿಪೇರ್ ಮಾಡಿರ್ಬೇಕು. ಸರಿಯಾ? ಅಂತ ನೆಕ್ಸ್ಟ್ ನಾವು ಟಾರ್ಗೆಟ್ ಮಾಡಬೇಕು. ಒಂದು ನಿಮಿಷ. வருணவினியா இது இட்டிருந்தியா? நீ ஷேர் மாலக்க முடியாதா ನಿಂದ ಮೆಟೀರಿಯಲ್? ಲ್ಯಾಪ್ಟಾಪ್ ರೀಸ್ಟಾರ್ಟ್ ಆಯ್ತದ ஒரு few minutes ಮೊದಲು ನಾವು ಕ್ಲಾಸ್ ಮುಗಿಸಿಬಿಡ, ಆಮೇಲೆ ಬೇಕ್ರೆ ಓಕೆ ಹಂಗಲಾದ ನೆಕ್ಸ್ಟ್ ವೀಕ್ ಮಾಡುವ. ಸರಿ. ಲಕ್ಷ್ಮಿ ಅಷ್ಟಕ ಇದು ಯಾರು ಮಾಡಿದ್ದು? ಇಂದ್ರದೇವರು ಹೇಳಿದ್ದು. ಯಾರು ಹೇಳಿದ್ದು? ಇಂದ್ರದೇವರೇ ಮಾಡಿದ ಸ್ತೋತ್ರ. ಲಕ್ಷ್ಮಿ ಅಷ್ಟಕ ಸ್ತೋತ್ರ ಯಾರು ಮಾಡಿದ್ದು? ಇಂದ್ರದೇವರು ಮಾಡಿದ್ದು. ಸರಿಯಾ? ಸರಿ. 10 ಶ್ಲೋಕ ನಿಧಾನ ಹೇಳ್ತಾನೆ. ಯಾಗಾಲ್ ಮಾಡೋ ಕ್ರಮ ಅದೇ ಮಾರಿ ಹೇಳೋಣ. ಅಷ್ಟಕ ಅಂದ್ರೆ ಏನು? ಫಸ್ಟ್ ಸರಿ, ಅದ 8 ಅಷ್ಟಕ ಅಂದ್ರೆ 8 ಶ್ಲೋಕಗಳು ಇರ ಒಂದು ಸ್ತೋತ್ರ. ಏನು? 8 ಶ್ಲೋಕಗಳು ಇದ್ರೆ ಅಷ್ಟಕ ಅಂತ ಹೆಸರು. ಕೃಷ್ಣಾಷ್ಟಕ, ಮಧ್ವಾಷ್ಟಕ ಅಂತ ಬಂತಲ್ಲ. ಹೇಳಂಗಂದ್ರೆ 8 ಶ್ಲೋಕಗಳು ಇರೋದು. ಅಷ್ಟಕ ಅಂದ್ರೆ ಏನು? 8 ಶ್ಲೋಕಗಳು ಇದ್ರೆ ಅದು ಅಷ್ಟಕ ಅಂತ ಹೆಸರು. ಸರಿಯಾ? ಸರಿ, ಫಸ್ಟ್ ಶ್ಲೋಕಲ್ಲಿ ನಾವು ಹೇಳ್ತಾನೆ. ನಾ ಹೇಳವ ರಿಪೀಟ್ ಮಾಡ್ರಿ ನಿಧಾನವ. ನಮಸ್ತೆಸ್ತು ಮಹಾಮಾಯೇ, ನಮಸ್ತೆಸ್ತು ಮಹಾಮಾಯೇ. ಇನ್ನೊಂದ್ಸರಿ ಹೇಳ್ರಿ. ನಮಸ್ತೆಸ್ತು ಮಹಾಮಾಯೇ, ನಮಸ್ತೆಸ್ತು ಮಹಾಮಾಯೇ. ಶ್ರೀಪೀಠೆ ಸುರಪೂಜಿತೆ, ಶ್ರೀಪೀಠೆ ಸುರಪೂಜಿತೆ. ಶ್ರೀಪೀಠೆ ಸುರಪೂಜಿತೆ, ಶ್ರೀಪೀಠೆ ಸುರಪೂಜಿತೆ. ಶಂಖ ಚಕ್ರ ಗದಾ ಹಸ್ತೆ, ಶಂಖ ಚಕ್ರ ಗದಾ ಹಸ್ತೆ. ಶಂಖ ಚಕ್ರ ಗದಾ ಹಸ್ತೆ, ಶಂಖ ಚಕ್ರ ಗದಾ ಹಸ್ತೆ. ಮಹಾಲಕ್ಷ್ಮೀ ನಮೋಸ್ತುತೆ, ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಇಸಿ ಅದೆಯಾ? ಸರಿ, ಫುಲ್ ಲೈನ್ ಫಸ್ಟ್ ಲೈನ್ ಹೇಳ್ತಾನೆ ಈಗ. ನಮಸ್ತೆ ಸ್ತು ಮಹಾಮಾಯೇ ಶ್ರೀ ಇರೋ ಫುಲ್ ಲೈನ್. ಶ್ರೀಪೀಠೆ ಸುರಪೂಜಿತೆ. ಹೇಳ್ರಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ಶಂಖ ಚಕ್ರ ಗದಾ ಹಸ್ತೆ, ಮಹಾಲಕ್ಷ್ಮಿ ನಮೋಸ್ತುತೆ. ಶಂಖ ಚಕ್ರ ಗದಾ ಹಸ್ತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಇಸಿ ಅದೆಯಾ ಈ ಶ್ಲೋಕ? ನೆಕ್ಸ್ಟ್ ಶ್ಲೋಕ. ನಮಸ್ತೆ ಗರುಡಾರೂಢೇ,
गरुडारूढे ते गरुडारूढे नमस्ते गरुडारूढे कोलासुरभयङ्करी 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 सर्वपापहरे देवी पापहरे देवी सर्वपापहरे देवी पापहरे देवी महालक्ष्मी नमोस्तुते महालक्ष्मी नमोस्तुते ಫಸ್ಟ್ ಲೈನ್ ಹೇಳ್ತಾನೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ नमस्ते भयंकरी सर्व पाप हरे देवी महालक्ष्मी नमोस्तुते हरे देवी महालक्ष्मी नमोस्तुते ಈಗ ಈಸಿ ಅದೆಯಾ ಈಸಿ ಅದೆಯಾ ಸರಿ ಮೂರನೇ ಶ್ಲೋಕ ಸರ್ವಜ್ಞೆ ಸರ್ವವರದೆ सर्ववरदे ಸರ್ವಜ್ಞೆ ಸರ್ವವರದೆ सर्वज्ञे सर्ववरदे ಸರ್ವದುಷ್ಟ ಭಯಂಕರಿ सर्वदुष्ट भयंकरी ಸರ್ವದುಷ್ಟ ಭಯಂಕರಿ सर्वदुष्ट भयंकरी ಸರ್ವದುಃಖ ಹರೇ ದೇವಿ दुख हरे देवी ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಈಗ ಫಸ್ಟ್ ಲೈನ್ ಹೇಳ್ತಾನೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ सर्ववरदे सर्वदुष्ट भयंकरी ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ दुख हरे देवी महालक्ष्मी नमोस्तुते ಇದು ಈ ಶ್ಲೋಕ ಫೋರ್ತ್ ಶ್ಲೋಕ ಸಿದ್ಧಿ ಬುದ್ಧಿ ಪ್ರದೇ ದೇವಿ बुद्धि प्रदे देवी ಬುದ್ಧಿ ಪ್ರದೇ ದೇವಿ बुद्धि प्रदे देवी ಭುಕ್ತಿ ಮುಕ್ತಿ ಪ್ರದಾಯಿನಿ मुक्ति मुक्ति प्रदायिनी ಭುಕ್ತಿ ಮುಕ್ತಿ ಪ್ರದಾಯಿನಿ भुक्ति मुक्ति प्रदायिनी ಮಂತ್ರಮೂರ್ತೆ ಸದಾ ದೇವಿ मंत्र सदा देवी ಮಂತ್ರಮೂರ್ತೆ ಸದಾ ದೇವಿ मंत्र मूर्ते सदा देवी ಮಹಾಲಕ್ಷ್ಮಿ ನಮೋಸ್ತುತೆ महालक्ष्मी नमोस्तुते ಹೇಳ್ತಾನೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ
ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. Fifth one. ಈಗ ನೆಕ್ಸ್ಟ್ ಫಿಫ್ತ್ ಶ್ಲೋಕ. ಆದ್ಯಂತರಹಿತೆ ದೇವಿ ಆದ್ಯಂತರಹಿತೆ ದೇವಿ ಆದ್ಯಂತರಹಿತೆ ದೇವಿ ಆದ್ಯಂತರಹಿತೆ ದೇವಿ ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಆದಿಶಕ್ತಿ ಅಂತ ಹೇಳ್ತಾರೆ, ಆದ್ಯಶಕ್ತಿ ಅಂತ ಹೇಳ್ತಾರೆ. ಆದ್ಯಶಕ್ತಿ ಮಹೇಶ್ವರಿ ಆದ್ಯಶಕ್ತಿ ಮಹೇಶ್ವರಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗಜೆ ಯೋಗ ಸಂಭೂತೆ ಯೋಗ ಸಂಭೂತೆ ಯೋಗಜೆ ಯೋಗ ಸಂಭೂತೆ ಯೋಗ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ನಮೋಸ್ತುತೆ. ಫಸ್ಟ್ ಲೈನ್ ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ. ಯೋಗ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓ ಫುಲ್ ಸೆಂಟೆನ್ಸ್ ಸರಿ, ಫುಲ್ ಹೇಳ್ತಾನೆ. ಯೋಗಜೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯೋಗ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈಗ 6ನೇ ಶ್ಲೋಕ. ಎಷ್ಟು ಹೇಳಿದೆ ಯಾಕಂದ್ರೆ ಎಷ್ಟು 8 ಇರೋದು, ಈಗ 6ನೇದು ಹೇಳ್ತೇವೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಶಕ್ತಿ ಮಹೋದರೇ ಮಹಾಶಕ್ತಿ ಮಹೋದರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಪಾಪಹರೇ ದೇವಿ ಮಹಾಪಾಪಹರೇ ದೇವಿ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ನಮೋಸ್ತುತೆ. ಈಗ ಫಸ್ಟ್ ಲೈನ್ ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ. ಯಾರು ಮೃತ್ತಿಕಾವ ಅಂಕಿತಾವ ಲೈನ್ ಹಾಕಿಬಿಟ್ಲು. ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಪಾಪಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಕರೆಕ್ಟ್ ಹೇಳ್ಕಪ್ಪ. ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನೆಕ್ಸ್ಟ್ ಈಸಿ ಅದೆಯಾ?
ಯಾವ್ದ್ರಲ್ಲಿ ಬಂದಿದೆ? ಏನಪ್ಪ ಹಾಕಿದಿ ಕ್ಲಿಯರ್ ಮಾಡಕ್ ನೋಡಿ. ನೆಕ್ಸ್ಟ್ ಪದ್ಮಾಸನ ಸ್ಥಿತೇ ದೇವಿ. ಪದ್ಮಾಸನ ಸ್ಥಿತೇ ದೇವಿ. ಪದ್ಮಾಸನ ಸ್ಥಿತೇ ದೇವಿ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ. ಪರಬ್ರಹ್ಮ ಸ್ವರೂಪಿಣಿ ಪರಬ್ರಹ್ಮ ಸ್ವರೂಪಿಣಿ. ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ. ಪರಮೇಶಿ ಜಗನ್ಮಾತಾ ಈಗ ಮಾತಃ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮಿ ಅಂತ ಹೇಳಕು. ನಿಲ್ಲಿಸಿ ಹೇಳಾದರೆ ಜಗನ್ಮಾತಃ ಮಹಾಲಕ್ಷ್ಮಿ ಅಂತ ಹೇಳು. ಇಲ್ಲಿ ಸೇರಿಸಿ ಹೇಳೋದಾದ್ರೆ ಅಲ್ಲಿ ಮಾತರ್ ಹಂಗಂತ ಸೇರಿಸಿನ್ಬೇಕು. ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ ಫಸ್ಟ್ ಲೈನ್ ಹೇಳ್ತಾನೆ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ. ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಡೌಟ್ ಇದೆಯಪ್ಪ ಯಾರಿಯೋ? ಈಸಿ ಅದೆಯಾ? ಗುರುಗಳೇ ಮಾತಃ ಮಾತರ್ ಅದು ಮಾತಃ ಇಲ್ಲ ಮಾತರ್. ಅದಾவது ಏನಂದ್ರೆ ಇಲ್ಲಿ ಮಾತರ್ತ ಬರ್ಕು. ಈ ಸಲ ಒಂದು ನಿಮಿಷ ಜಗನ್ಮಾತರ್ ಅಂತ ಬರೋದು ಈ ಸಲ. ಗುರುಗಳೇ ಹಾ ಹೇಳಮ್ಮ. ಸಿಲ ಸಲಲ್ಲಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮಿ ಹಂಗ ಇಡಬೇಕು. ಮಾತಃ ಅಂತ ಹೇಳಿದ್ರೆ ನಿಲ್ಲಿಸುವಂದು. ಬ್ರೀತಿಂಗ್ ಬಿಡಲಾಂಗೇಕು ಅಂದ್ರೆ ಆಂಗೆಸ್ತ ಹೇಳಕು. ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ನೋ ಬ್ರೀತಿಂಗ್. ಅರ್ಥ ಆಯ್ತಾ? ಓಕೆ ಗುರುಗಳೇ. ಅರ್ಥ ಆಯ್ತು. ಇಲ್ಲಿ ನೇನು ಬರುಕು ಇಲ್ಲ ಆದ್ರೆ ಇರುತ್ತ ಬರುಕು ಇಲ್ಲಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಏನ್ಮಾ ಈಸಿ ಅದೆಯಾ? ಹಿಂಗೆ ಹಾಕುಂಟ ಒಂದೇ ಮಾರಿ ಯೂನಿಫಾರ್ಮ್. ಸರಿಯಾ? ಪರಮೇಶಿ ಜಗನ್ಮಾತ ರಸ್ತಿದೆ ಜಗನ್ಮಾತ. ಇತನೆಯಾ ಇದು ಮುಂಚೆಸ್ಕೊಂಡು ಗುರುಗಳೇ ಹೇಳುಮ್ಮ. உத்வான் துவாதசியோட கிளாஸ் வீடியோ ನೀವು ಕೊಟ್ಟು ಕಳಿಸ್ತ್ರಾ? ಇದು ಉತ್ವಾನ್ ದ್ವಾದಶಿಗ ಹೋದ ವರ್ಷ ಕ್ಲಾಸ್ ತೆಗೆದಿಲ್ಲ. ಒಂದು ಟಚ್ ಅಪ್ ಮಾಡೋರ ಮಾಡೋಣ ನಾವು. ಸರಿಯಾ? ಓಕೆ ಗುರುಗಳೇ. 8th ಶ್ಲೋಕ. ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ಅಲಂಕಾರ ಭೂಷಿತೆ. ಅಲಂಕಾರ ಭೂಷಿತೆ. ರಿಪೀಟ್ ಮಾಡ್ರಿ. ಶ್ವೇತಾಂಬರಧರೆ ದೇವಿ ದೇವಿ ನಾನಾಲಂಕಾರ
अलङ्कारभूषिते भूषिते ಜಗಸ್ಥಿತೇ ಜಗನ್ಮಾತಃ. ಇಲ್ಲಿ ನೋಡ್ರಿ, ಇಲ್ಲಿನ ಮಾತಃ ಅಂತ ಬರ್ತದೆ, ಸರಿಯಾ? ಸೊ ನಾವು ಯಾರಪ್ಪ ಅಂದ್ರೆ ಜಗತ್ತಿದೆ ಜಗನ್ಮಾತರ್ ಮಹಾಲಕ್ಷ್ಮಿ ಅಂತ ಮಾಡ್ತೀವಿ. ಅದೇ ಮಾರಿ ಜಗಸ್ಥಿತೇ ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೇ. ಜಗಸ್ಥಿತೇ ಎಲ್ರಿ जगस्थिते ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೇ. ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೇ. ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೆ ಎಲ್ರಿ. ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೆ. ಫಸ್ಟ್ ಲೈನ್ ಹೇಳ್ತಾನೆ, ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಅಲ್ರಿ. ಫುಲ್ ಲೈನ್ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ. ಜಗಸ್ಥಿತೇ ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೆ. ಜಗಸ್ಥಿತೇ ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೆ. ಈಗ ಇದುವರೆಗೆ ಬಂದದ್ದು ಶ್ಲೋಕ 8 ಶ್ಲೋಕ ಮುಡಿತು, ಅಷ್ಟಕ ಮುಡಿತು. ಇನಿಮೆ ಬರೋದೇನಂದ್ರೆ ಫಲಶ್ರುತಿ. ಎಷ್ಟು ಫಲಶ್ರುತಿ? 3 ಶ್ಲೋಕಗಳದ ಫಲಶ್ರುತಿ. ಸರಿಯಾ? ಏನು ಈ ಶ್ಲೋಕವನ್ನು ಹೇಳಿದರೆ ಏನು ಫಲ ಹಂಗಂತ ಹೇಳ್ತಾರೆ. ಸರಿಯಾ? ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ. ಮಹಾಲಕ್ಷ್ಮಿ ಅಂತ ಹೇಳುವಂದು ನಂಗೆ ಹೇಳ್ಬೇಕು, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ. ನಾ ಪಿರಿಸಿ ಹೇಳ್ತೀನಿ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ. ಅಷ್ಟಕ ಸ್ತೋತ್ರಂ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ. महालक्ष्मीष्टकं स्तोत्रं ಪಠೇತ್ ಭಕ್ತಿಮಾನ್ ನರಃ. यपठेत् भक्तिमान् नरः ಪಠೇತ್ ಭಕ್ತಿಮಾನ್ ನರಃ. ಪಠೇತ್ ಭಕ್ತಿಮಾನ್ ನರಃ. ಸರ್ವಸಿದ್ಧಿಂ ಸರ್ವಸಿದ್ಧಿಮವಾಪ್ನೋತಿ. ಸರ್ವಸಿದ್ಧಿಮವಾಪ್ನೋತಿ. ಪಿರಿಚಿ ಹೇಳಿದರೆ ಸರ್ವ ಸಿದ್ಧಿಂ ಅವಾಪ್ನೋತಿ, ಸರ್ವಸಿದ್ಧಿ ಮವಾಪ್ನೋತಿ. ಇಂ ಪ್ಲಸ್ ಆ ಏನ ಇಡೋದು? ಆ ಮಾ ಅಂತ ಇಡೋದು. ಕರೆಕ್ಟಾ? ಆಗ ಸರ್ವಸಿದ್ಧಿಮವಾಪ್ನೋತಿ. ಸಿದ್ಧಿಮವಾಪ್ನೋತಿ. ಸರ್ವಸಿದ್ಧಿಮವಾಪ್ನೋತಿ. 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 ಸಿದ್ಧಿಮವಾಪ್ನೋತಿ. ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಫಸ್ಟ್ ಲೈನ್ ಫುಲ್ ಹೇಳ್ತಾರ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ ಯಪಠೇತ್ ಭಕ್ತಿಮಾನ್ ನರಃ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ ಯಪಠೇತ್ ಭಕ್ತಿಮಾನ್ ನರಃ. ಇಲ್ಲಿನಾಗ್ತಾನೆ ಯಹ ಪಠೇತ್ ಯಪಠೇತ್. ಇಪ್ಪು ಸೇರಿ ನೋಡೋದು, ಸೇರಿಸಿ ಯಾವಾಗ ಹೇಳ್ಬೇಕು? ಯಹ ಪಠೇತ್ ಯಪಠೇತ್. ಸರಿಯಾ? ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏನೇನ್ ಹೇಳ್ತಾರ? ಮಹಾಲಕ್ಷ್ಮಿ ಸ್ತೋತ್ರವನ್ನ ಯಾರು ಭಕ್ತಿಯಿಂದ ಈ ಮನುಷ್ಯ ನರರು ಇದನ್ನ ಹೇಳ್ತಾರೆಯೋ ಅವರಿಗೆ ಸರ್ವಸಿದ್ಧಿಂ ಅವಾಪ್ನೋತಿ. ಎಲ್ಲ ಸಿದ್ಧಿಗಳು. ಸಿದ್ಧಿಗಳು ಅಂದ್ರೆ ಏನು? ಅಷ್ಟಮಹಾ ಸಿದ್ಧಿಗಳಿದೆ. ಏನು ಬೇಕೋ ಅದನ್ನ ಕೊಡುವಂತಹ ಒಂದು ಸಿದ್ಧಿ ಆಗೋದು. ರಾಜ್ಯಂ ಪ್ರಾಪ್ನೋತಿ. ರಾಜ್ಯ ಏನು? ಹೆಡ್ ಆಫ್ ಒಂದು ಕಂಟ್ರಿ, ಹೆಡ್ ಆಫ್ ಒಂದು
ಒಂದು ಸ್ಟೇಟಿ ಹೆಡ್ ಆಗ್ಬೋದು, ಒಂದು ಡಿಸ್ಟ್ರಿಕ್ಟ್ ಹೆಡ್ ಆಗ್ಬೋದು, ಒಂದು ಕಲೆಕ್ಟರ್ ಆಗ್ಬೋದು, ಒಂದು ಸ್ಕೂಲಿಗೆ ಪ್ರಿನ್ಸಿಪಲ್ ಆಗ್ಬೋದು, ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಹೆಡ್ ಆಗ್ಬೋದು, ಏನೋ ಒಂದು ರಾಜ್ಯ ನಮ್ಮ ಕೈಗೆ ಬರೋದು. ಒಂದ್ರೆ ಯಾವ್ದು ಮನೇಲಿ ಯಾವ್ದು ಒಂದು ರಾಜ್ಯ ಇರೋದು. ಸರಿಯಾ? ನೆಕ್ಸ್ಟ್ ಏನು, ಒಂದು ವೇಳೆ ಹೇಳಿದ್ರೆ ಎಷ್ಟು, ಒಂದು ವೇಳೆ ಹೇಳಿದರೆ ಎಷ್ಟು, ಎರಡು ವೇಳೆ ಹೇಳಿದರೆ ಎಷ್ಟು, ಮೂರು ವೇಳೆ ಹೇಳಿದರೆ ಎಷ್ಟು ಅಂತ ಹೇಳಿದ್ದಾರೆ. ಏಕಕಾಲೇ ಪಠೇನ್ ನಿತ್ಯಂ, ಏಕಕಾಲೇ ಪಠೇನ್ ನಿತ್ಯಂ ಸರ್ವ ಪಾಪ ವಿನಾಶನಂ, ಮಹಾಪಾಪ ವಿನಾಶನಂ, ಪಾಪ ವಿನಾಶನಂ. ಏಕಕಾಲೇ ಪಠೇನ್ ನಿತ್ಯಂ, ಏಕಕಾಲೇ ಪಠೇನ್ ನಿತ್ಯಂ ಮಹಾಪಾಪ ವಿನಾಶನಂ, ಪಾಪ ವಿನಾಶನಂ. ದ್ವಿಕಾಲಂ ಯಃ ಪಠೇನ್ ನಿತ್ಯಂ, ದ್ವಿಕಾಲಂ ಯಃ ಪಠೇನ್ ನಿತ್ಯಂ, ದ್ವಿಕಾಲಂ ಯಃ ಪಠೇನ್ ನಿತ್ಯಂ, ದ್ವಿಕಾಲಂ ಯಃ ಪಠೇನ್ ನಿತ್ಯಂ ಧನ ಧಾನ್ಯ ಸಮನ್ವಿತಃ, ಧನ ಧಾನ್ಯ ಸಮನ್ವಿತಃ, ಧನ ಧಾನ್ಯ ಸಮನ್ವಿತಃ, ಧನ ಧಾನ್ಯ ಸಮನ್ವಿತಃ. ಫಸ್ಟ್ ಲೈನ್ ಫುಲ್ ಹೇಳ್ತಾನೆ. ಏಕಕಾಲೇ ಪಠೇನ್ ನಿತ್ಯಂ ಮಹಾಪಾಪ ವಿನಾಶನಂ, ಏಕಕಾಲೇ ಪಠೇನ್ ನಿತ್ಯಂ ಮಹಾಪಾಪ ವಿನಾಶನಂ. ದ್ವಿಕಾಲಂ ಯಃ ಪಠೇನ್ ನಿತ್ಯಂ ಧನ ಧಾನ್ಯ ಸಮನ್ವಿತಃ, ದ್ವಿಕಾಲಂ ಯಃ ಪಠೇನ್ ನಿತ್ಯಂ ಧನ ಧಾನ್ಯ ಸಮನ್ವಿತಃ. ಏನಾಯ್ತು? ಏಕಕಾಲ, ಒನ್ ಟೈಮ್ ಇನ್ ಎ ಡೇ ಹೇಳಿದ್ರೆ ಏನಾಗುತ್ತೆ? ಮಹಾಪಾಪ ವಿನಾಶನಂ, ಎಲ್ಲ ಪಾಪಗಳೆಲ್ಲ ನಾಶ ಆಗತ್ತೆ. ಪಾಪಗಳಿಂದ ನಮಗೆ ಕಷ್ಟ ಬರುತ್ತೆ. ಏನೇನು ಕಷ್ಟ? ನಮಗೆ ಬರ ವ್ಯೋಧಿ, ಡಿಸೀಸಸ್, ಮನಸ್ಸಿಂದ ಕಷ್ಟ, ಏನೋ ಒಂದು ಇನ್ನೊಂದು ಯಾರೋ ಪನಿಷ್ಮೆಂಟ್ ತಗೊಬಹುದು, ಫೇಲಿಯರ್ ಆಗೋದು, ಇದೆಲ್ಲ ಏನ್ ಕಾರಣ? ಪಾಪಗಳಿಂದ. ಏನಾಗುತ್ತೆ? ಏಕಕಾಲ ಒಂದ್ಸಾರಿ ಹೇಳಿದರೆ ಎಲ್ಲ ಪಾಪಗಳು ನಾಶ ಆಗುತ್ತೆ. ಸರಿ. ದ್ವಿಕಾಲಂ ಯಃ ಪಠೇನ್ ನಿತ್ಯಂ, 2 times ಇನ್ ಎ ಡೇ. ಯಾರು ನಿತ್ಯನು ಯಾರು 2 times ಇನ್ ಎ ಡೇ, 2 ಕಾಲದಲ್ಲಿ ಓದುತ್ತಾರೆಯೋ ಅವ್ರು ಏನ್ ಬರ್ತಾರೆ? ಧನ ಧಾನ್ಯ. ಧನ ಅಂದ್ರೆ ಏನು? ರುಪೀಸ್, ವೆಲ್ತ್. ಧಾನ್ಯ ಅಂದ್ರೆ ಏನು? ಅಕ್ಕಿ, ಬೇಳೆ, ಎಲ್ಲ ಧಾನ್ಯಗಳು, ಊಟಕ್ಕೆ ಬೇಕೆಂಬ ವಿಷಯಗಳೆಲ್ಲ ಸಿಕ್ಕತ್ತೆ. ಎಲ್ಲ ಕೇಳತ್ತೀಯಪ್ಪ? ಡಿಸ್ಟರ್ಬ್ ಆತೀಯಾ ಇಂಟರ್ನೆಟ್? ಕೇಳತ್ತೆ ಗುರುಗಳೇ. ಫೋರ್ ನೆಟ್ವರ್ಕ್ ಬಂತು. ಸರಿ, ಮೂರನೇ ಲಾಸ್ಟ್ ಶ್ಲೋಕ ನಡೆಸ್ತಾನೆ. ಇದೋಡ ಮುಡಿತೆ. ತ್ರಿಕಾಲಂ ಯಃ ಪಠೇನ್ ನಿತ್ಯಂ, ತ್ರಿಕಾಲಂ ಯಃ ಪಠೇನ್ ನಿತ್ಯಂ, ತ್ರಿಕಾಲಂ ಯಃ ಪಠೇನ್ ನಿತ್ಯಂ. ಏನು ತ್ರಿಕಾಲ ಅಂದ್ರೆ ಏನು ನೋಡ್ರಿ? ಇಂಗ್ಲಿಷ್ 3 ಎದರಿಂದ ಬಂತು? ಸಂಸ್ಕೃತ 3 ತರ 3 ಬಂತು. ತ್ರಿಕಾಲಂ, 3 ವೇಳೆ ಹೇಳಿದರೆ ನಿತ್ಯನು ಪಠೇನ್ ನಿತ್ಯಂ, ಯಾರು ಪಾಠವನ್ನು ಮಾಡುತ್ತಾರೆಯೋ, ಯಾರು ಪಾರಾಯಣ ಮಾಡುತ್ತಾರೆಯೋ ಅವರಿಗೆ ಮಹಾಶತ್ರು ವಿನಾಶನಂ, ಮಹಾಶತ್ರು ವಿನಾಶನಂ, ಮಹಾಶತ್ರು ವಿನಾಶನಂ, ಮಹಾಶತ್ರು ವಿನಾಶನಂ. ಮಹಾಲಕ್ಷ್ಮೀರ್ ಭವೇನ್ ನಿತ್ಯಂ. ಎಲ್ರಿ? ಲಕ್ಷ್ಮೀರ್ ಭವೇನ್ ನಿತ್ಯಂ, ಮಹಾಲಕ್ಷ್ಮೀರ್ ಭವೇನ್ ನಿತ್ಯಂ, ಲಕ್ಷ್ಮೀರ್ ಭವೇನ್ ನಿತ್ಯಂ. ಪ್ರಸನ್ನ ವರದಾ ಶುಭಾ, ಪ್ರಸನ್ನ ವರದಾ ಶುಭಾ, ಪ್ರಸನ್ನ ವರದ ಶುಭ. ಎಲ್ರಿ? ಪ್ರಸನ್ನ ವರದ ಶುಭ. ಫಸ್ಟ್ ಲೈನ್ ಫುಲ್ ಹೇಳ್ತಾನೆ. ತ್ರಿಕಾಲಂ ಯಃ ಪಠೇನ್ ನಿತ್ಯಂ ಮಹಾಶತ್ರು ವಿನಾಶನಂ,
त्रिकालं यः पठेत् नित्यं महाशत्रुविनाश महालक्ष्मीर्भवे नित्यं प्रसन्ना वरदा शुभा महालक्ष्मीर्भवे नित्यं प्रसन्ना वरदा शुभಾ. ಇದು ತಾನೆ, ಇದು ಫಲಶ್ರುತಿ ಮುಡಿತು. 3 ವೇಳೆ ಹೇಳಿದರೆ ಏನಾಗುತ್ತೆ? ಮಹಾಶತ್ರು ವಿನಾಶನಂ. ಎಲ್ಲಾ ಶತ್ರುಗಳು ಅಂದ್ರೆ ಯಾರು? ಎನಿಮೀಸ್. ಎನಿಮೀಸ್ ಎಲ್ಲ ನಾಶ ಇಡ್ತಾರೆ. ನಮಗೆ ಯಾರೆಲ್ಲ ಕಷ್ಟ ಕೊಡ್ತಾರೆಯೋ ಹೊರಗಡೆಯಿಂದ ಬರ ಎನಿಮೀಸ್ ಎಲ್ಲ ಏನ್ ಮಾಡೋರು? ದೂರ ಒಯ್ಡಾರು. ನಾಶ ಅಂದ್ರೆ ಅವ್ರು ಅಳಿಂಜಬೇಕು ಅಂದ್ರೆ ನಾಶ ಅಂತಿಲ್ಲ, ಡಿಸ್ಟ್ರಾಯ್ ಆಗ್ಬೇಕು ಅಂತಿಲ್ಲ. ಅವ್ರು ನಮಗೆ ಫ್ರೆಂಡ್ಸ ಮಾಡಿರಿಯೇ ಸಾಕು. ಒಳಗೆ ಎನಿಮೀಸ್ ಇದ್ದಾರಂತೆ. ಯಾರು? ಬರ ಕೋಪಗಳು, ಕೆಟ್ಟ ಚಿಂತನೆಗಳು, ಓಕೆವಾ, ಬ್ಯಾಡ್ ಥಾಟ್ಸ್, ಅದೆಲ್ಲ ಕೂಡ ಒಳಗಿರ ಎನಿಮೀಸ್. ಹೊರಗ ಎನಿಮೀಸ್ರು ಎಲ್ಲನೇ ಕೂಡ ನಾಶ ಇಡೋದು. ಮಹಾಲಕ್ಷ್ಮಿ ಭವೆ ನಿತ್ಯಂ ಪ್ರಸನ್ನ ವರದ ಶುಭ. ಆ ಮಹಾಲಕ್ಷ್ಮಿನ ಏನಾಗುತ್ತೆ? ಪ್ರಸನ್ನ ಅಂದ್ರೆ ಸಂತೋಷವಾಗಿ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ಮಾಡ್ತಾಳೆ. ವರದ ಶುಭ, ವರವನ್ನು ಕೊಡ್ತಾಳೆ. ಶುಭ, ಮಂಗಳವನ್ನು ಕೊಡ್ತಾಳೆ. ಒಳ್ಳೆದೇ ಆಗೋದು. ಸರಿಯಾ? ಇತಿಶ್ರೀ ಇಂದ್ರಕೃತ ಇತಿಶ್ರೀ ಇಂದ್ರಕೃತ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಸಂಪೂರ್ಣಂ. ಇತಿಶ್ರೀ ಇಂದ್ರಕೃತ ಮಹಾಲಕ್ಷ್ಮಿ ಅಷ್ಟಕಂ ಸಂಪೂರ್ಣಂ. ಯಾರಿಗೆ ಡೌಟ್ ಇದೆಯಾ? ಇಲ್ಲ ಗುರುಗಳೇ. ಈಗ ಒನ್ ಟೈಮ್ ನಂಗೆ ಓದ್ತಾನೆ, ನೀವ್ ಹಂಗೆ ನೋಡ್ತಾ ಬಂದ್ರಿ. ಎಲ್ಲಾರನೇ ಒಂದ್ಸಾರಿ ಹಂಗೆ ನೋಡ್ತಾನೆ, ಎಲ್ಲಾರು ಕೇಳಿಲ್ರಿ. ನೆಕ್ಸ್ಟ್ ವೀಕ್ ಮತ್ತೆ ಇದನ್ನ ರಿವಿಷನ್ ಮಾಡೋಣ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೇ ಸರ್ವವರದೇ ಸರ್ವ ದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೇ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇನ್ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಂ ಯಃ ಪಠೇನ್ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಂ ಯಃ ಪಠೇನ್ನಿತ್ಯಂ
ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನಾ ವರದಾ ಶುಭಾ ಇತಿ ಶ್ರೀ ಇಂದ್ರಕೃತ ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಸಂಪೂರ್ಣಂ. ಗುರುಗಳೇ ಹೇಳಪ್ಪ. ನಂಗೊಂದು ಡೌಟ್. ಇವಾಗ ಒಂದ್ ಸಾತಿ ಎಲ್ರ ಒಂದು ಫಲ, ಎರಡ್ ಸಾತಿ ಎಲ್ರ ಮೂರ್ ಸಾತಿ ಆದ್ಮೇಲೆ ಫಲ ಬರ್ತಲ್ಲ. ಹಾ, ಇವಾಗ ನಾವು 3 ಸಾತಿ ಹೇಳಿದಿದ್ರ ಫಸ್ಟ್ ಓಡ ಫಲ, ಸೆಕೆಂಡ್ ಓಡ ಹೌದು ಫಲ, ಥರ್ಡ್ ಆಗದ ಓಡ ಫಲ. ಕುಮುಲೇಟಿವ್ ಓ ಓಕೆ. ಕುಮುಲೇಟಿವ್ ಇಂಟ್ರೆಸ್ಟ್ ಹೇಳ್ತಾರಲ್ಲ. ಫಸ್ಟ್ ಹೇಳಿದ ಕೂಡ ಫಲನು ಸೇರಾದು, ಸೆಕೆಂಡ್ ಸಾರಿ ಹೇಳಾಗ ಫಸ್ಟ್ ಅಂಡ್ ಸೆಕೆಂಡ್ ಓಡ ಫಲನ್ ಸೇರಾದು, ಮೂರ್ ಸಾರಿ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಸೇರಿ ಬರಾದು. ಓಕೆ. ಗುರುಗಳೇ ಮೂರೇ 3 ಸಾತಿ ತ ಹೇಳ್ಬೇಕು ಅಂತ ಲಿಮಿಟ್. ಆಗಲ್ಲ, ಹೆಚ್ಚು ಹೇಳಿದ್ರೆ ಇನ್ನು ಫಲ ಇದೆ. ಓಕೆ ಗುರುಗಳೇ. ಮಂತ್ರ ಸಿದ್ಧಿ ಅಂತ ಹೇಳ್ತಾರೆ. ಮಂತ್ರ ಸಿದ್ಧಿ ಅಂದ್ರೆ ಏನು? ಒಂದು ಮಂತ್ರ ಸಿದ್ಧಿ ಆಗಬೇಕು ಅಂದ್ರೆ ರಿಪೀಟ್ ಮಾಡ ಆ ಮಂತ್ರ ನಮಗೆ ಫುಲ್ ಫಲನ್ ಕೊಡೋದು. ಆಗ ನೀವು ನಾಳೆ ಇನ್ನೊಬ್ಬರಿಗೆ ಉಪದೇಶ ಮಾಡಕಂದ್ರೆ ಏನ್ ಮಾಡಬೇಕು? ನೀವು ಅದನ್ನ ಮಲ್ಟಿಪಲ್ ಟೈಮ್ಸ್ ಹೇಳ್ತು ಬಂದಿರ್ಬೇಕು. ಸರಿಯಾ? ನಾ ಈ ಕ್ಲಾಸ್ ತೈಲಕ ಮಿಂಚೆ ಈ ಲಕ್ಷ್ಮಿ ಅಷ್ಟೋತ್ರನ 75 ಟೈಮ್ಸ್ ಹೇಳ್ತು ಬಂದಾನ ಒಂದು ವಾರವ ನಿಮ್ಮಿಗೆ. ಅಪ್ಪ ಓಕೆವಾ? 75 ನಿಮಗೆ ವೆಂಕಟೇಶ ಸ್ತೋತ್ರ ಹೇಳಕ ಮಿಂಚೆ 1000 ಟೈಮ್ಸ್ ಹೇಳ್ತ ನಿಮಗೆ ನಾತ ಇದೆ. ಇದಕ್ಕೆ ನಾ ಎಲ್ಲಾವಲ್ಲ ನಿಮಗೆ ಅದು ಬರುತ್ತಲ್ಲ, ಬರಬೇಕು ಅಂದ್ರೆ ಸುಮ್ಮ ಯಾರನ್ನೇ ಹೇಳಿಕೊಳ್ಳಂಗ ಒಬ್ರು ಬರ್ಲಾದು. ನಾವ್ ಹೇಳಾವರು ಅದನ್ನ ಸಿದ್ಧಿ ಪಡಿಬೇಕು, ಮಲ್ಟಿಪಲ್ ಟೈಮ್ಸ್ ಹೇಳಿರ್ಬೇಕು. ಆಮೇಲೆ ಹೇಳಿಕೊಟ್ರೆ ಆ ಫಲ ನಿಮಗೆ ಈಸಿಯಾಗಿ ಸಿಕ್ಕಾದು ಶಿಷ್ಯರಿಗೆ. ಆಯ್ತಾ? ಅಪ್ಪ ಎಷ್ಟು ಫಲ. ಹೇಳಮ್ಮ ಮೃತ್ತಿಕಾ, ಏನ್ ಕ್ವಶನ್? ತ್ರಿಕಾಲಂ ಅಂದ್ರ ಮಧ್ಯಾಹ್ನ ತ್ರಿಕಾಲ ಅಂದ್ರೆ 3 ವೇಳೆ. 3 ಮಧ್ಯಾಹ್ನ, ಮಾರ್ನಿಂಗ್, ಮಧ್ಯಾಹ್ನ, ಮಾರ್ನಿಂಗ್, ಆಫ್ಟರ್ನೂನ್, ನೈಟ್, ಈವ್ನಿಂಗ್ 3 ವೇಳೆ. ಸರಿಯಾ? ಹೇಳುವಂದ ಎಲ್ಲಾದ್ಮೇಲೆ ಹಂಗಂದ್ರೆ ಒಂದೇ ಸಾರಿನ ಬೆಳಿಗ್ಗೆ ಹೇಳ್ಬೋದು. 5 ಮಿನಿಟ್ಸ್ ಕೂಡ ಆದ ಈ ಶ್ಲೋಕ, ಚಿಕ್ಕ ಶ್ಲೋಕ. ಸರಿಯಾ? ಇದು ಯಾರು ಮಾಡಿದ್ದು ಗುರುಗಳೇ? ಇಂದ್ರದೇವರು. ಪದ್ಮ ಪುರಾಣದಲ್ಲಿ ಬರ್ತಾ ಈ ಶ್ಲೋಕ. ಸರಿಯಾ? ಇಂದ್ರದೇವರೇ ಮಾಡಿದ್ದು. ಯಾಂಗ ಇವ ವೆಂಕಟೇಶ ಸ್ತೋತ್ರ ಅದು ಮಾರಿ ಅದು ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಲ್ಲ, ಅದೇ ಮಾರಿ ಇದನ್ನು ಪುರಾಣದಲ್ಲಿ ಬಂದ ಶ್ಲೋಕಗಳು. ಯಾವ ಪುರಾಣ? ಪದ್ಮ ಪುರಾಣ. ಸರಿಯಾ? ಸೊ ನಮಗೆ ಇದರಲ್ಲಿ ಫುಲ್ ಶ್ಲೋಕಗಳ ಸೆಟ್ ಇದೆ. ಈಗ ಪ್ರಾರ್ಥನಾ ಶ್ಲೋಕಗಳು ನಾವು ಒಂದು ದೇವತೆಗಳಿಗೆ ಮಾಡಿದ್ದು, ಅದಕ್ಕಮೇಲೆ ಬಂದು ವೆಂಕಟೇಶ ಸ್ತೋತ್ರ ನಾವು ಕವರ್ ಮಾಡಿದ್ದೆವು. ಅದಕ್ಕಮೇಲೆ ಏನ್ ಮಾಡಿದೆವು? ಹಯಗ್ರೀವ ಸಂಪದಾ ಸ್ತೋತ್ರ ಕವರ್ ಮಾಡಿದೆವು. ಅದಕ್ಕಮೇಲೆ ಯಂತ್ರೋದ್ಧಾರಕ ಹನುಮ ಸ್ತೋತ್ರಂ. ಆಮೇಲೆ ಮಧ್ವ ಸಿದ್ಧಾಂತ ನವಪ್ರಮೇಯ ಒಂದೇ ಶ್ಲೋಕಗಳಿಗೆ ಬರೋದಿಲ್ಲ, ಶ್ರೀಮನ್ ಮಧ್ವಮತೆ ಹರಿಪ್ರಸರ ಅದು. ಆಮೇಲೆ ಮಧ್ವಾಷ್ಟಕಂ. ಆಮೇಲೆ ಗ್ರಂಥಮಾಲಿಕಾ ಸ್ತೋತ್ರ ಮಾಡಿದೆವು. ಅದಕ್ಕಮೇಲೆ ಈಗ ಮಹಾಲಕ್ಷ್ಮಿ ಅಷ್ಟಕ. ಇಷ್ಟು ಸ್ತೋತ್ರಗಳಿದೆ. ಸೊ ನಾವೇನ್ ಮಾಡ್ತಾನೆ ಅಂದ್ರೆ ಎಲ್ಲರನ್ನೇ ಎಲ್ಲಾ ಶ್ಲೋಕಗಳನ್ನು ನೋಡಿ ಪ್ರೊನೌನ್ಸಿಯೇಷನ್ ತಪ್ಪಳಂಗ ಹೇಳಕ್ಕ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿಬಿಡ್ಬೇಕು. ಓಕೆ ಗುರುಗಳೇ. ಅದ ನಮ್ಮ ನೆಕ್ಸ್ಟ್ ಟಾರ್ಗೆಟ್. ಸೊ ನಾಳೆ ಏನು ನಮ್ಮ ನಾಳೆ ದ್ವಾದಶಿ ಏನು ಚಾತುರ್ಮಾಸ್ಯ ಪೂರ್ತಿ ಆಗುವಂತ ದಿವಸ. ಕರ್ತ್ಯ ಅதாவது ದೇವ್ರು ಬಂದು ನಿದ್ದಂದ ದೇವರು ನಿದ್ದೆಗೆ ಹೊರಟಿದ್ದಾರಲ್ಲ, ಯೋಗ ನಿದ್ರೆಗೆ ಹೊರಟಿದ್ರು. ಈಗ ದೇವರು ಏನ್ ಮಾಡ್ತಾರೆ? ನಿದ್ದೆಯಿಂದ ಹೇಳ್ತಾರೆ. ಹೋದ ವಾರ ದೀಪಾವಳಿ ಯಾರು ಎದ್ದಿದ್ರು? ಮಹಾಲಕ್ಷ್ಮಿ. ಕರೆಕ್ಟಾ? ಮಹಾಲಕ್ಷ್ಮಿ ದೀಪಾವಳಿ ದಿನ ಎದ್ದಿದ್ದಾಳೆ. ಹಂಗಂದ್ರ ಇಷ್ಟು ದಿನ ಅವ್ರು ಮಲಿಕಿಂದಾರಂತ ಆಗರ್ಥ ಅಲ್ಲ, ಏನರ್ಥ ಈಗ? ಸೊ ದೇವತೆಗಳಿಗೆ 1 ವರ್ಷ ಎಂಬುದೇನು? ಒಂದು ದಿನ. ಒಂದು. ಸೊ ಈಗ ರಾತ್ರಿ ಸಮಯ 4 ಮಂತ್ಸ್ ಎಂಬುದೇನು? ದೇವತೆಗಳಿಗೆ ರಾತ್ರಿ ಸಮಯ. ರಾತ್ರಿ ಹೊತ್ತು ನಮಗೆ 4 ಮಂತ್ಸ್ ಅವರಿಗೆ ಒಂದು ರಾತ್ರಿ ಅದು. ಆಯ್ತಾ? ಸೊ ರಾತ್ರಿ ಆಯ್ದು ಬೆಳಿಗಾಯಿದೆ. ದೇವತೆಗಳಿಗೋಸ್ಕರ ದೇವರು ಲಕ್ಷ್ಮಿ ಮಳಗಿಂತಾರೆ. ಅವ್ರ ಮಲಿಕಿಂದ್ರೆ ಈ ಉಲಗ ಡಾರ್ಕ್ ಆಯ್ಡೋದು ಅಂತ ಹೇಳ. ಸೊ ಯೋಗ ನಿದ್ರೆಯನ್ನು ಮಾಡಿದ್ರು. ದೇವತೆಗಳು ಇನ್ನೊಂದು ರೂಪದಿಂದ ನಮ್ಮ ಒಳಗಿದ್ದು ಕೆಲಸ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅವ್ರಿಗೆ ರಾತ್ರಿ ಕಾಲಾಭಾದಿಂದ ಇದರಲ್ಲಿ ಶುಭ ಕಾರ್ಯಗಳು ಮದುವೆ ಮುಂಚಿಲ್ಲ ಅಷ್ಟಿದ್ರೆ ಅದು ಒಂದು ಅಷ್ಟು ಎಫೆಕ್ಟಿವ್ ಇಲ್ಲ. ಚಾತುರ್ಮಾಸ್ಯಲ್ಲಿ ಉತ್ತರಾಯಣದಲ್ಲಿ ಮಾಡಿರೋ ವಿಶೇಷ. ಚಾತುರ್ಮಾಸ್ಯ ಇಲ್ಲದ ಕಾಲದಲ್ಲಿ ಈಗ ಉತ್ತರ ದ್ವಾದಶಿ ಆಗಿ ತುಳಸಿ ಮದುವೆ ಆದ ಮೇಲೆ ಮದುವೆ ಮಾಡಬಹುದು, ದಕ್ಷಿಣಾಯನವ ಇದ್ರೂ ಮಾಡಬಹುದು.
ಆಯ್ತಾ? ಗುರುಗಳೇ, ನಾನು ಆ ಆರ್ಟಿಕಲ್ ಈ ಕ್ಲಾಸ್ ಅಲ್ಲಿ ಹೇಳೋದಾ ಇಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹಾ ಹೇಳುವನ್ಮ, ನೀ ಸ್ಕ್ರೀನ್ ಶೇರ್ ಮಾಡಕ್ ಅಲೋ ಮಾಡತ್ತೀಯ ನೋಡು ನಿಂಗೆ. ಶೇರ್ ಮಾಡಿ ಓದೋದಾ? ಶೇರ್ ಮಾಡಿ ತೋರ್ಸು, ಪರವಾಗಿಲ್ಲ. ಹೋಸ್ಟ್ ಇಲ್ಲ, ಚಂದ ಡಿಸೇಬಲ್ಡ್ ಮಾಡಿ. ಪಾರ್ಟಿಸಿಪೆಂಟ್ ಸ್ಕ್ರೀನ್ ಹಾ ಶೇರಿಂಗ್ ಅಂತ ಬರುತ್ತೆ. ಮಾಡೋದ ನಡೆಸ್ತಾನೆ, ಒಂದು ನಿಮಿಷ. ಸೊ ನಮ್ಮ ವರುಣವಿ ಬಂದು ನಿಂಗೆ ಶೇರ್ ಮಾಡಕ್ ಬರಾದೇಮ್ಮ, ಮಾಡಿ ನೋಡು. ಹೋಸ್ಟ್ ಡಿಸೇಬಲ್ಡ್ ಅಂತ ಬರುತ್ತೆ. ಆಗ ಬರ್ತೀಯಾ? ಸರಿ, ನಿನ್ನ ಹೋಸ್ಟ ಮಾಡಿಸ್ತಾನೆ, ನೀ ಮತ್ತು ನನ್ನ ಹೋಸ್ಟ ಮಾಡಿಸ್ಬಿಡಮ್ಮ. ಹಾ, ಸರಿ, ಈಗ ನೋಡಮ್ಮ, ಬರ್ತೀಯಾ? ಗುರುಗಳೇ. ಸೊ ವರುಣವಿ ಬಂದು ವಿಜಯೇಂದ್ರ ಬಗ್ಗೆ ಒಂದು ಆರ್ಟಿಕಲ್ ಪ್ರಿಪೇರ್ ಮಾಡಿದ್ದಾಳೆ. ಅದು ಈಗ ಬಂದು ಅವಳು ಬಂದು ಅದನ್ನ ಹೇಳಿ ತೋರ್ಸೋತಾಳೆ, சரியா? ஸோ லாஸ்ட் வீக் வந்து நம்ம பார்த்தோம், எல்லாருமே வந்து ஆக்சுவலா வந்து மீட்டிங்ல பேசணும். ஸோ எல்லாரும் ஆர்டிக்கல் ப்ரிப்பேர் பண்றவங்க ஆர்டிக்கல் ப்ரிப்பேர் பண்ணிட்டு வரலாம். நான் இது எல்லாத்தையும் கன்சாலிடேட் பண்ண பாக்குறேன், கொஞ்சம் ஆஃபீஸ் ஒர்க்ல டைட்டா இருக்கு. பிடிஎஃப் ஒரே பிடிஎஃப்ல போட்டு வச்சாரேன். இப்போதைக்கு எல்லாமே வந்து நம்ம வந்து நானும் ಗೂಗಲ್ ಡ್ರೈವಲ್ಲಿ ನಮ್ಮ ಗೂಗಲ್ ಡ್ರೈವಲ್ಲಿ ನೀವು ಮಾಡೋ ಆರ್ಟಿಕಲ್ಸ್ನೆಲ್ಲ ಹಾಕಿ ಬಿಡ್ತೇನೆ ನಾನು. ಸೊ ಒನ್ಸ್ ಬಂದು ರೆಡಿ ಆದ ಮೇಲೆ ಒಂದೇ PDF ನಾವು ಮಾಡೋಣ, ಅದನ್ನ ಈ ಬುಕ್ಕ ರಿಲೀಸ್ ಮಾಡೋಣ, ಆಮೇಲೆ ಪ್ರಿಂಟ್ ಮಾಡೋಣ, ಸರಿಯಾ? ಓ ತೊಕಮ್ಮ, ವರುಣವಿ ಕಂಟಿನ್ಯೂ. ನಮಸ್ಕಾರ. ಇದು ವಿಜಯೇಂದ್ರ ತೀರ್ಥರ ಬಗ್ಗೆ ಆರ್ಟಿಕಲ್. ಫಸ್ಟ್ ಅವರ ಚರ್ಮ ಶ್ಲೋಕ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀ ವಿಜಯೇಂದ್ರ ಗುರವೇ ನಮಃ. Vijayendra Tirtharu was one of the most distinguished saints and scholars of Dvaita Vedanta tradition, founded by Sri Madhvacharyaru. He lived during the 16th century and served as the Swamigalu of the Kumbakonam Matha, which became an important center of learning for Madhva philosophy in South India. He was born in Anegundi near Hampi and was known by the name ಮೆಟೀರಿಯಲ್ தெரியுதாம்மா? ಮೆಟೀರಿಯಲ್ தெரியுதಾ? ಸಾರಿ, ತಿಳಿಸ್ತೀಯಾ? ಹಾ ಗುರುಗಳೇ. ಏನು ಏನಾಯ್ತು? ತಿಳಿತೆ ಗುರುಗಳೇ. ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಗುರುಗಳೇ. ಸರಿ, ಡಿಸ್ಕನೆಕ್ಟ್ ಮಾಡ್ತು ಮಾಡುವ, ಅದ ಪ್ರೆಸೆಂಟೇಶನ್ ರಿಮೂವ್ ಮಾಡ್ತು ಮಾಡು, ತಿಳಿಸಿ. ಹಾ, ಈಗ ಕಾಣಿಸುತ್ತೆ ಗುರುಗಳೇ? ಎಲ್ಲರಿಗೂ ಕಾಣಿಸುತ್ತೆಯಾ? ಕಾಣಿಸ್ತು. ಹಾ ಕಾಣಿಸ್ತೆ. ಕಂಟಿನ್ಯೂ ಮಾಡ್ಲಾ ಗುರುಗಳೇ? ಸ್ಟಾರ್ಟ್ ಮಾಡ್ಬೋದು. Vijayendra Tirtharu was one of the most distinguished saints and scholars of the Dvaita Vedanta tradition, founded by Sri Madhvacharyaru. He lived during the 16th century and served as the Swamigalu of the Kumbakonam Matha, which became an important center of learning for the Madhva philosophy in South India. He was born in Anegundi near Hampi and was known by the name Vithalacharya before taking sannyasa. From an early age, he showed extraordinary intelligence and devotion, mastering the Vedas, Shastras, logic, and grammar. He became a disciple of the great scholar Sri Vyasaraja Tirtharu, under whose guidance he attained deep knowledge of Dvaita philosophy. He studied Vedanta, Mimamsa, and Nyaya under the philosopher Vyasatirtha. He also received training in Kavya, Natya, and Alankara discourse. Aged 25, he moved to Kumbakonam at the behest of Surendra Tirtharu, the erstwhile Swamigalu of Sri Rayaramata, earlier which was known as Dakshinadi Kavindra Mata. Vijayendra Tirtharu was a powerful debater and philosopher who dedicated his life to spreading the techniques of Madhvacharyaru. He successfully defended Dvaita philosophy against other schools such as Advaita and Vishishtadvaita, earning great respect from scholars of different traditions. Most of the information on Vijayendra Tirtharu is derived from a few inscriptions and 2 hagiographies.
Raghavendra Vijaya and Guru Gunastavana works. He authored more than 100 works in Sanskrit on subjects like philosophy, logic, and grammar. Some of his famous writings include Nyaya Sudha Tika, Brahmasudra Nyaya Sangraha, Tarkatandava, and Chandrika Bindu. His writings clearly reflect his mastery of logic and deep understanding of scriptural texts. Vijayendra Tirtha is credited with as many as 104 literary works, of which many are non-extant. A few that remain mainly consist of commentaries on the works of Vyasa Tirtharu, Laghu Amoda, and Madhva, Tattva Prakasika Tippani. Polemical works refuting the works of Appaya Dikshita and several treatises dealing with the issue of compatibility of Dvaita with Mimamsa, Chakra Mimamsa. A few poems and 3 dramatical works have been attributed to him as well. Except for a few notable works, many remain unprinted. The manuscripts are preserved in mutts at Nanjangud, Mantralayam, and Kumbakonam. Contributions and legacy. Vijayendra Tirtharu led the Kumbakonam mutt and played a major role in protecting and propagating the Dvaita philosophy. He was well versed in the 64 traditional arts and was known for his intellectual rigor in debates and scriptural analysis. Vijayendra Tirtharu was a great devotee of Lord Narasimha, especially the powerful Shodashabahu Narasimha, the 16-armed form of the god. This form represents divine strength and protection. Vijayendra Tirtharu worshipped this deity as his Aradhya Deva, chief deity, and performed daily pujas to it at the Kumbakonam Mata. He believed that his wisdom and success in debates were blessings from Lord Narasimha. Even today, devotees at his Brindavana in Kumbakonam continue to worship Shodashabahu Narasimha, remembering the saint's deep devotion and divine connection with the Lord. His influence extended beyond religious boundaries, and he performed many miracles that greatly strengthened the prestige of Madhva community, especially in Shaivite-dominated regions like Kumbakonam. Till today, there are several unbelievable miracles of Sri Vijayendra Tirtharu that are being told to children and young adults like us. Sri Vijayendra Tirtharu is renowned for several remarkable miracles, especially during his time in Kumbakonam. When the city was threatened by invaders, he instructed devotees to break coconuts while chanting mantras immediately. The attackers were struck by severe headaches and fled, saving the city and its temple through spiritual power. Another famous miracle occurred during a public debate with Shaiva saints when rival saints moved their pallakis and even wall with their mantras. Vijayendra Tirtharu astounded everyone by making his own palanquin float unsupported through the air, thus demonstrating the superiority of his yogic powers and faith. He also transformed individuals through spiritual means, such as satisfying the request of a Devadasi using just a touched flower, ultimately leading her toward knowledge and devotion. Through these miracles, Vijayendra Tirtharu protected his community, established philosophical supremacy, and inspired enduring faith among his followers. At present, the Brindavana of Sri Vijayendra Tirtharu is located in Kumbakonam, Tamil Nadu, and continues to be a place of great reverence for followers of the Madhva tradition. His Aradhana falls every year on the Jyeshta Krishna Trayodashi. His life and teachings remain a shining example of knowledge, devotion, and service to divine. Thank you. Hare Srinivas. Excellent, Varulavi. ಸಿದ್ಧಾರ್ಥ್ ಎಲ್ಲಾರು ಒಂದು ಕ್ಲಾಪ್ ಮಾಡ್ರಿ ವರುಣವಿಗೆ. ತುಂಬಾ ಚಂದ ಆತಪ್ಪ. ವೆರಿ ಗುಡ್, ವೆರಿ ಗುಡ್. ಸೊ ಲಾಸ್ಟ್ ವೀಕ್ ನಮ್ಮ ಅಂಕಿತಾ ಬಂದು ಶಿ ಹ್ಯಾಸ್ ಪುಟ್ ಪರ್ಫಾರ್ಮೆನ್ಸ್ ವಿಜಯೇಂದ್ರ ತೀರ್ಥರ ಮಹಿಮನ ಬಂದು ಉಳ್ಳಗರಲ್ಲಿ ಬಂದು ನನ್ನ ಪ್ರವಚನ ಮಾಡ್ಲಕ್ಕೆ ಮುಂಚೆ ಅವಳು ಬಂದು ಮಾಡಿದ್ರು. ஸோ நம்ம டீம் சந்தியா வந்து சங்கீத உபன்யாசம் ரொம்ப நல்லா பண்ணியிருந்தா, சூப்பரா. இது வந்து தன்வந்திரி அவதாரம், பாலு சமுத்திர மதனா. ஸோ கூர்ம அவதாரம், தன்வந்திரி மோகினி அவதாரம், அதுல ஒரு 15 சாங்ஸ் ரொம்ப நல்லா பாடியிருந்தா சந்தியா. நல்ல ரெஸ்பான்ஸ் அன்னைக்கு. அதே ப்ரோக்ராம்ல வந்து அங்கிதாவோட ஒரு 10 மினிட்ஸ் பிரவச்சனம் இருந்தது இங்கிலீஷ்ல வந்து விஜயேந்திரர் பத்தி. ஸோ எல்லாரும் சூப்பரா பண்ணிட்டு இருக்கீங்க. ஸோ நெக்ஸ்ட் இது வந்து லெவல் 2 இல்லையா? நான் லெவல் 2ன்னு இதுக்கு நேம் கொடுத்துருக்கேன். ஏன்னா பேட்ச் 1 நம்ம வந்து ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೋರು. ಸರಿಯಾ? ಸೊ ನಾ ಏನ್ ಮಾಡೋತಾನಂದ್ರೆ ನೆಕ್ಸ್ಟ್
ಈಗ ನಿಮಗೆ ನಾನೇ ಕ್ಲಾಸ್ನು ಹೋದ ವಾರ ಮಾತಾಡಿದ್ದೆ. ಫಾರ್ ಎಕ್ಸಾಂಪಲ್ ಈಗ ಸುಂದರಕಾಂಡ ಇದೆಲ್ಲ ಕೂಡ ನಾನೇ ತೆಯ್ಯೋಣ ಅಂತ ಒಂದು ಐಡಿಯಾ ಇದೆ ನೆಕ್ಸ್ಟ್. ಸರಿಯಾ? ಹರಿಕಥಾಮೃತ ಸಾರ, ಸುಂದರಕಾಂಡ, ಮಧ್ವನಾಮ ವಿತ್ ಮೀನಿಂಗ್ಸ್ ಎಲ್ಲನೇ ತೇಯ್ಲಕ್ಕನು ಪ್ಲಾನ್ ಮಾಡಿದ್ದೆವು. ಸರಿಯಾ? ಸೊ ನಾ ಹೆಂಗ ನೆನೆಸಿಂದಾನಂದ್ರೆ ಮುಡದವರಿಗೆ ನಂಗೆ ಬರಾಗಲಿ ನಾ ಟ್ರೈ ಮಾಡಿ ಹೇಳಿ ಕೊಟ್ಬಿಡ್ತಾನೆ. ದೆನ್ ಯು ಕ್ಯಾನ್ ನೀವೆಲ್ಲನೇ ಫೈನ್ ಟ್ಯೂನ್ ಮಾಡಿ ಬಂದು ನೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಈಗ ಬಂದು ಸುಂದರಕಾಂಡ ನಾವು ತೆಯ್ತೇವೆ ಅಂತ ತಿಳ್ಬೇಕು. ನಾ ಹೆಂಗಂತ ಹೇಳ್ತಾನೆ, ನಿಮಗೆ ಕಂಫರ್ಟಬಲ್ ಆದ್ರೆ ನೀವು ಇದನ್ನೇ ಫಾಲೋ ಮಾಡಿ ಮಣ. ನಾವು ನೆಕ್ಸ್ಟ್ ಕ್ಲಾಸ್ಲಿ ಇಂಥ ಮಾರಿ ನೆಕ್ಸ್ಟ್ ದೀರ್ಘ ಕೃತಿಗಳನ್ನ ತಗೊಂಬಂದು ಕಾಣಿಸ್ತೀಯ. ಈ ಸುಂದರಕಾಂಡನ ಪ್ರಿಪೇರ್ ಮಾಡಿದ್ದೆಲ್ಲ ನೀನು. ಗುರುಗಳೇ ನೆಕ್ಸ್ಟ್ ಬಂದು ವಿಜಯದಾಸರ ಕವಚ, ಸುಂದರಕಾಂಡ, ಮಧ್ವನಾಮ, ಆಮೇಲೆ ಬಂದು ಇಂಥ ಮಾರಿ ವಿಷಯಗಳನ್ನ ನೋಡಿದ್ರಿ ಕ್ಲಾಸ್ ಮೂಲನ ಹೇಳಿಕೊಡೋಣ. ಪ್ಲಸ್ ಬಂದು ಅರ್ಥನೂ ಎಲ್ಲಕ್ಕ ನೋಡೋಣ. ಹೇಳಪ್ಪ, ಯಾರು ಡೌಟ್ ಕೇಳಿದ್ದು? ಕೌಶಿಕ. ಗುರುಗಳೇ ಒಂದು ಇವಾಗ ನೀವು ಇದು ಥಿಯರಿ ಬೇಸ್ಡ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತೀರಿಲ್ಲ, ಅದ್ಲಿ ಬಂದು ಲೈಕ್ ಇವಾಗ ವಿಜೇಂದ್ರ ಪತಿ, ಆಮೇಲೆ ಬಂದು ಯತಿಗಳ ಪತಿ ಕೊಡ್ಸೋದ್ಲಿ ನಂಗ ಒಂದ್ ಚಿಕ್ಕ ಇದು ನೀವು ಇದು ಬಂದು ನಾನು ಓನ್ ಒಪಿನಿಯನ್, ನೀವು ಬಂದು ಒಂದ್ ಚಿಕ್ಕ ಒಂದು ಸಮ್ಮರಿ ಹಂಗ ಲೈಕ್ ವಿಜೇಂದ್ರ ಪತಿ ಒಂದ್ ಚಿಕ್ಕ ಸಮ್ಮರಿ ಹಂಗ ನೀವು ಅದ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸುವ ಅಂದ ನಿಮಗೆ. ಅರ್ಥ ಅಲ್ಲಪ್ಪ. ಸಮ್ಮರಿಯಾಗ ನಾವು ಪ್ರಿಪೇರ್ ಮಾಡು ನಂತರಿಂದ ಬೇಕು ಅಂತ ಕೇಳ್ತಾರಾ? ಒಂದು ಸೊ ನಾ ಒಂದು ಒಂದು ಕ್ವಿಕ್ ರಿವಿಷನ್ ಇವಾಗ ಕ್ಲಾಸ್ ಟೈಮ್ ಮೇಲೆ ನಂಗೆ ನೋಡಿ ಹಂಗ ಅದು ನಿಮ್ಮಂದ ಮುಡಿದ್ರ ಮಾಡ್ರಿ. ನಾವ್ ಇದನ್ನ ನಾವು ಪ್ರೆಸೆಂಟೇಶನ್ ಕೊಡ್ತಾಣಲ್ಲ, ನೀವು ಅದನ್ನ ಯೂಸ್ ಮಾಡಿ ಬಂದಿಲ್ಲ. ನಾನೇ ಮಾಡಿ ನಿಮಗೆ ಕೊಟ್ಟು ಕಳ್ಸುವ ಅಂದ. ಒಂದು ಮಾರ್ರಿ ಅದನ್ನ ಹೇಳ್ತಾನೆ ನಾವು. ಸೊ ನಮ್ಮ ಕ್ಲಾಸ್ ಇದಾಯ್ತು, ಕಥೆ ಎಲ್ಲ ಡೀಟೈಲ್ಡ್ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆ ಕಥನ ಬೇಸ್ ಮಾಡಿ ನೀವು ಪ್ರಿಪೇರ್ ಮಾಡ್ರಿ, ಆರ್ಟಿಕಲ್ ಮಾಡೋರು ಅದರಿಂದ ಮಾಡ್ರಿ, ನಾ ಕರೆಕ್ಟ್ ಮಾಡ್ತಾನೆ. ಸೊ ಇದರಲ್ಲಿ ಒಂದು ವರ್ಣವಿ ಆಕ್ಚುಲ ವಿಜಯೇಂದ್ರ ರಾಯರ್ ಮಠಕ್ಕೆ ಮಿಂಚ ಅದಕ್ಕೆ ನೀವು ಒಂದು ಹೆಸರು ಕೊಟ್ಟಿದ್ದೆ, ಅದನ್ನ ಎಲ್ಲಿಂದ ತೆಗೆದಿಂತಿಲ್ಲ, ದಕ್ಷಿಣ ಕವೀಂದ್ರ ಮಠ ಅಂತ. ಆಕ್ಚುಲಿ ನಾವೇನ್ ಹೇಳ್ಬೇಕು ಅಂದ್ರೆ ವಿಭುಧೇಂದ್ರ ತೀರ್ಥ ಮಠ. ಏನು ವಿಭುಧೇಂದ್ರ ತೀರ್ಥರ ಮಠ ಎಂಬುದು ಫೇಮಸ್. ರಾಯರಿಯ ಮೇಳ ರಾಘವೇಂದ್ರ ತೀರ್ಥ ಮಠ ಅಂತ ಆಯ್ತು. ಸರಿಯಾ? ಬಂದು ಸುಮಧ್ವ ಸೇವೆ ಮತ್ತು ಮಧ್ವ ಮಠ ವೆಬ್ಸೈಟ್ ಅದಲ್ಲಿ ಬಂದು ದಕ್ಷಿಣಾದಿ ಕವೀಂದ್ರ ಮಠ ಅಂತ ನಮ್ಮ ಅಪ್ಪವು ಹೇಳಿದ್ರು, ಚೆಕ್ ಮಾಡಿಕೊ ಒಂದ್ಸರಿ. ನಂಗೂ ಆ ಡೌಟ್ ಇದೆ, ಅದನ್ನ ಕೇಳೋಣ ಅಂತಿದ್ದೆ. ಅದು ಕರೆಕ್ಟ್ ತಾನೆ, ಯಾಕಂದ್ರೆ ಕವೀಂದ್ರ ತೀರ್ಥ ಮಠ ಅದಲ್ಲ. ಕವೀಂದ್ರ ತೀರ್ಥ ಮಠ ಎರಡು ಬಂದ್ರೆ ಅಪ್ಲಿಕಬಲ್. ಯಾರಿ ಅಂದ್ರೆ ಉತ್ತರಾದಿ ಮಠಕ್ಕೆ ಕವೀಂದ್ರ ತೀರ್ಥರಿದ್ದಾರೆ, ರಾಯರ ಮಠಕ್ಕೆ ಕವೀಂದ್ರ ತೀರ್ಥರಿದ್ದಾರೆ. ಸೊ ಅದರಿಂದ ಡಿಫ್ರೆನ್ಶಿಯೇಟ್ ಮಾಡ್ಲಕ್ಕ ಆ ಹೆಸರು ಕೊಟ್ಟಿರ್ಬೋದು, ಬಟ್ ನಾವು ನೋಡೋಣ. ಸೊ ವಿಭುಧೇಂದ್ರ ತೀರ್ಥರ ಮಠ, ವಿಭುಧೇಂದ್ರ ತೀರ್ಥ ಮಠ, ರಾಯರ್ ಮಠಕ್ಕ ಮಿಂಚ ಇದು ವಿಭುಧೇಂದ್ರ ತೀರ್ಥರ ಮಠ ಅಂತ ಹೆಸರು. ಸರಿ, ಅದಕ್ಕೆ ಕರೆಕ್ಟ್ ಮಾಡ್ತೀನಿ. ನಾಳೆ ಎಲ್ಲಾರು ಉತ್ತಮ ದ್ವಾದಶಿ ಸೆಲೆಬ್ರೇಟ್ ಮಾಡ್ರಿ. ನೆಲ್ಲಿಕಾಯಿ ಇಟ್ಟು ದೀಪ ಮುಡಿಸಬೇಕು. ಬೆಳಿಗ್ಗೆ ಪೂಜೆ, ದ್ವಾದಶಿ ಊಟ ಉಂಟು. ಸಾಯಂಕಾಲ ಪೂಜೆ ಮಾಡುವವರು ಸಾಯಂಕಾಲ ಪೂಜೆ, ಉತ್ತಮ ದ್ವಾದಶಿ ಮಾತ್ರ ಅಲೌಡ್. ಸಾಯಂಕಾಲ ದೇವರ ಪೂಜೆನೂ ಮಾಡಿ ತುಳಸಿ ಜೊತೆ ಆ ದೇವರನ್ನ ಇಟ್ಟು, ದೇವರ ಪೆಟ್ಟಿ ಇದ್ರ ದೇವರ ಪೆಟ್ಟಿನ ಇಟ್ಟು, ದಾಮೋದರ ರೂಪಿ ಪರಮಾತ್ಮ ನಾಳೆ ಸಾಲಿಗ್ರಾಮದಲ್ಲಿ ದಾಮೋದರ, ನೆಲ್ಲಿ ಗಿಡ ಕುಚ್ಚಿಯಲ್ಲಿ ದಾಮೋದರ, ತುಳಸಿ ಎರಡು ಬಂದ್ರಿಗೆ ಮದುವೆ ಮಾಡೋ ದಿನ ನಾಳೆ ಉತ್ತಮ ದ್ವಾದಶಿ. ದೇವರು ಹೇಳುವಂತ ಒಂದು ಕಾಲ. ಇನ್ನೊಂದು ಹೆಸರಿದೆ ಪ್ರಬೋಧ, ಅಂದ್ರೆ ದೇವರನ್ನ ಎಬ್ಬಿಸುವಂತ ಒಂದು ಕಾಲ. ಉತ್ಸವ ಮಾಡ್ತೇವೆ ನಾಳೆ ವಿಶೇಷ. ಇನ್ನೊಂದು ನಾಳೆ ರಾತ್ರಿನೂ ಕೂಡ ಅಡಿಗೆ, ಹಬ್ಬದ ಅಡಿಗೆ ಮಾಡಿ ಊಟ ಮಾಡುವಂತಹ ಸಂಪ್ರದಾಯ. ಮೂಲರಾಮ ದೇವರನ್ನ ನರಗತೀರ್ಥರು ನಮ್ಮ ಆಚಾರ್ಯರಲ್ಲಿ ಒಪ್ಪಿಸಿದ ದಿವ ಅಂತ ಹೇಳುವಂತ ಪ್ರಸಿದ್ಧಿ. ಅದು ಆಚಾರ್ಯರು ಮೂಲರಾಮ ದೇವರನ್ನ ಪೂಜೆ ಮಾಡಿದ ದಿನ ಅಂತ ಹೇಳ್ತಾರೆ. ಅಂತ ವಿಶೇಷವಾದ ಪರ್ವಕಾಲ. ಸರಿಯಾ? ಉತ್ತಮ ದ್ವಾದಶಿ ತುಂಬಾ ಪುಣ್ಯವಾದ ಪರ್ವಕಾಲ, ಮಹಾ ಪುಣ್ಯ ಇದೆ. ಅದು ನಾಳೆ ಪೂಜೆ ಮಾಡಿದರೆ, ಆ ಪೂಜೆಯಲ್ಲಿ ಪಾಲ್ಗೊಂಡ್ರೆ, ಪಾರ್ಟಿಸಿಪೇಟ್ ಮಾಡಿದ್ರೆ, ಆರತಿ ತೈರಿ ಮಕ್ಕಳ ಅರಿಶಿನ ಕುಂಕುಮ ಪೂಜೆ ಮಾಡ್ರಿ. ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಸ್ತೋತ್ರ ಹೇಳ್ರಿ. ನಾಳೆ ಪ್ರದಕ್ಷಿಣ ನಮಸ್ಕಾರ ಮಾಡ್ರಿ. ಒಂದು ವೇಳೆ ಮಳ ಬಂತು ಅಂದ್ರೂ ಮಣ ಒಳಗ ಕೂಡ ಚಿಕ್ಕ ಒಂದು ಬೃಂದಾವನ ಇಟ್ಟುಕೊಂಡು ಪೂಜೆ ಮಾಡಬಹುದು. ಟೋಟಲಿ ಮಾಡಬೇಕು, ಅವಾಯ್ಡ್ ಮಾಡಬಾರದು. ಇದು ಒಂದು ರೀಸನ್ ಅಲ್ಲಿ. ಸರಿಯಾ? ಸಂಕ್ಷಿಪ್ತವಾಗಿ ಎದನೇ ಮುಡಿಲ್ಲ ಅಂದ್ರೆ ದೇವರು ಪಟ್ಟಣ ಇಟ್ಟುಂಡಾದ್ರು ಮದುವೆ ಮಾಡ್ರಿ. ಸರಿಯಾ? ಸರಿ ಆಲಿಮ್ಮ. ನಾ ಈ ನೆಕ್ಸ್ಟ್ ಬಂದು ಇದನ್ನು ನಿಮಗೆ ತೈಲಕ ನೋಡ್ತಾರೆ. ಇದು ಯಾರಿಗೆಲ್ಲ ಸುಂದರಕಾಂಡ ಬರೋದು ನೆಕ್ಸ್ಟ್ ಈ ಕ್ಲಾಸ್ಲಿ ಇರಾವರಿಗೆ? ನಾನ್ ನೋಡಿ ಹೇಳುವ ಗುರುಗಳೇ. ಓಕೆ, ವೆರಿ ಗುಡ್. ನಾನು ಕ್ಲಾಸ್ ತೈಲಕ ನೋಡೋಣ ನೆಕ್ಸ್ಟ್.
ನಿನ್ನ ಹತ್ರ ಈಗ ಆಕ್ಚುಲ ಲೇಡೀಸ್ಗೆ ತನಿಯಾ ಒಂದು ಸೆಷನ್ ಹೋಗ್ತಾ ಇದೆ, ಅವ್ರಿಗೆ ವಿತ್ ಮೀನಿಂಗ್ ಕೂಡ ತೆಗಿತಾ ಇದ್ದಾನೆ. ನಿನ್ನ ಹತ್ರ ಕವರ್ ಮಾಡಿದೆ ಅವರಿಗೆ, ನಾನು ನೆಕ್ಸ್ಟ್ ಕವರ್ ಮಾಡಿದ್ದೀನಿ. వాటిరాజర్ సుందరకాండ ಹೇಳ್ತೀರಿ ಅಣ್ಣ? ಒಂದು ಓಕೆ. ಪ್ರಹ್ಲಾದ್ ಹೇಳುವಣ್ಣ. ಸರಿ, ಸೂಪರ್. ಸೊ ನಾವ್ ಹೇಳಿ ಕೊಡ್ತಾನೆ, ಅದನ್ನ ಹಾಗೆ ರಿಪೀಟ್ ಮಾಡಿ ಸರಿಯಾ? ಸರಿ, 9:30 ಆಗಿತ್ತು, ಎಲ್ಲ ರೆಸ್ಟ್ ತಗೊಳ್ರಿ. ನಾಳೆ ಗುರುಗಳೇ ನಾನು ಹೇಳುವೆ. ಯಾರಪ್ಪ ಅದು? ಅಂಬ್ರನಿಯಾ? ಹೇಳುಮ್ಮ. ಸರಿ, ತುಂಬಾ ಸಂತೋಷ, ಗುಡ್, ವೆರಿ ಗುಡ್. ಸರಿ, ಮೊದಲಿಗೆ ಬರ ಅವರು ಮತ್ ನೀವು ಕೊಂಚ ಬೇರೆ ಅವರಿಗೆ ಹೆಲ್ಪ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಸೊ ನಾವು ವಿಜಯದಾಸರ ಕವಚ, ಮಧ್ವನಾಮ, ಸುಂದರಕಾಂಡ, ಹರಿಕಥಾಮೃತ ಸಾರಳಿ, ವಿಘ್ನೇಶ್ವರ ಸಂಧಿ ತಕೊಂತಾನ. ಅದು ಮುಂದ್ರಿಗೆ ಫಸ್ಟ್ ಸಂಧಿ ಬರ ಅದು. ನಾವು ವಿಘ್ನೇಶ್ವರ ಸಂಧಿ ತಕೊಂಬಣ. ವಿಘ್ನೇಶ್ವರ ಸಂಧಿ ತಕೊಂಬಣ. ಇದೆಲ್ಲ ಮುಡೋದಕ್ಕೆ ಮೀನಿಂಗ್ ಅಲ್ಲೆಲ್ಲಿ ಎಲ್ಲಿ ಸಾಧ್ಯವೋ ಅದಕ್ಕನೆ ಅದನ್ನ ಹೇಳಕ್ ನೋಡೋಣ. ನಮ್ಮ ಪೈಪ್ ಲೈನ್ಲಿ ನೆಕ್ಸ್ಟ್ ದೊಡ್ಡ ಟಾಪಿಕ್ ಬಂದು ಮಹಾಭಾರತ. ಸರಿಯಾ? ಮಹಾಭಾರತ ಮನ್ ರಾಮಾಯಣಂ ಅದೊಂದು ಸೀರೀಸ್ ಹೋಗ್ಬೇಕು. ಶ್ರೀನಿವಾಸ ಕಲ್ಯಾಣ ಆದ ಮೇಲೆ ಅದು ತಾನೆ ವಿತ್ ತಾತ್ಪರ್ಯ. ಇನ್ನೊಂದು ಮಂತ್ಲಿ ಒನ್ಸ್ ನಾವು ಹೋದ ವಾರ ಡಿಸ್ಕಸ್ ಮಾಡಿದ್ದೆವು, ಕ್ವಿಸ್. ನಿಮ್ಮೊಳಗೆ ಟೀಮ್ ಸ್ಪ್ಲಿಟ್ ಮಾಡಿರೋತಾನೆ, ಓಕೆವಾ? ಆ ಒಂದೇ ಟೀಮ್ ಇರೋದು, ಒಂದು ಮಂತ್ ಮಾರ್ಸಿ ಬಿಡೋಣ. ಆ ಟೀಮ್ ಒಳಗೆ ಕ್ವಿಸ್, ಆ ಟೀಮ್ ಒಳಗೆ ಒಂದು ವರ್ಕ್ ಪ್ರಿಪರೇಷನ್ ಚಾರ್ಟ್, ತಮಾರಿ ಪ್ರಿಪರೇಷನ್, ಆ ಟೀಮ್ ಒಳಗೆ ಪರ್ಫಾರ್ಮೆನ್ಸ್ ಅದೆಲ್ಲ ಮಾಡ್ಲಕ್ಕಿದ್ದೆವು. ಸೊ ನಾ ಗ್ರೂಪ್ ಏನು ಅಂತ ನೆಕ್ಸ್ಟ್ ಬರ ಪರ್ಫಾರ್ಮೆನ್ಸ್ಗೆ ಏನು ಅಂತ ಹೇಳ್ಬಿಡ್ತಾನೆ. 75 ವೀಕ್ಸ್ ಸೆಲಿಬ್ರೇಷನ್ ಬೇರೆ ಒಂದು ಪ್ಲಾನ್ ಮಾಡಿದ್ದೆವು. ಈಗ 75th ಸೆಷನ್ ಇದು. ಸೊ 75 ವೀಕ್ಸ್ ಸೆಲಿಬ್ರೇಷನ್ ಪ್ಲಾನ್ ಮಾಡಿದ್ದೆವು. ಗೆಸ್ಟ್ ಎಲ್ಲ ಬರಾರು ಆವತ್ತು ಬಂದು ನಾವು ಅದು ಎಲ್ಲಾರನ್ನೇ ಪರ್ಫಾರ್ಮ್ ಮಾಡೋ ಮಾರಿ ಪ್ಲಾನ್ ಮಾಡಿ 2 hours ಸೆಷನ್ ಅದು. ಅದನ್ನ ನಾ ಡೇಟ್ ಹೇಳ್ತಾನೆ ಎತ್ತು ಅಂತ. ಮೋಸ್ಟ್ಲಿ ಇನ್ ಅನದರ್ 2-3 ವೀಕ್ಸ್ ಒಳಗೆ ಅದಿರ ಅದು. ಸರಿಯಾ? ಓಕೆಪ್ಪ. ಹರೇ ಶ್ರೀನಿವಾಸ, ಎಲ್ಲರಿಗೂ ಒಳ್ಳೆದಾಗಲಿ. ನಮಸ್ಕಾರ ಬಾಬಾ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ.